ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಸ್ಟಾರ್ಟ್ ಮಾಡಕ್ಕೆ ಹೋಗ್ತಿರೋಂಥ ಟಾಪಿಕ್ಕು ತ್ರಿಭುಜಗಳು, ತ್ರಿಕೋನಗಳು. ಸೊ ಎಲ್ಲರಿಗೂ ಗೊತ್ತಿರೋ ಹಂಗೆ ತ್ರಿಕೋನ ಆಲ್ರೆಡಿ ಕಲ್ತಿರ್ತೀರ. ಸೊ ಇದು ಫರ್ದರ್ ತ್ರಿಕೋನದ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಿದ್ದೇವೆ ಇದರಲ್ಲಿ. ಸೊ ಆ್ಯಸ್ ಯೂಶುವಲ್ ಕ್ವಶನ್ಸ್ ಇದರಲ್ಲಿ 4 ಬಂದಿದ್ದು, 4 ಕ್ವಶನ್ಸ್ ಇದ್ರಲ್ಲಿ ಸಾಲ್ವ್ ಮಾಡ್ತಿದ್ದೇನೆ. ತ್ರಿಕೋನ ನೀವು ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಯಾಕಂದರೆ ಇದೊಂದು ಬೇಸಿಕ್ ಬ್ಲಾಕು. ಸೊ ನೀವು ಇದು ಈಗಷ್ಟೇ ಯೂಸ್ ಮಾಡೋದಲ್ಲ, ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ಹೈಯರ್ ಸ್ಟಡೀಸಲ್ಲಿ, ಈವನ್ ಇಂಜಿನಿಯರಿಂಗ್, ಈವನ್ ಸಿವಿಲ್ ಇಂಜಿನಿಯರ್ ಆದಮೇಲೆ ಈ ಕಾಂಪ್ಲೆಕ್ಸ್ ಬಿಲ್ಡಿಂಗು ಬ್ರಿಡ್ಜಸ್ ಎಲ್ಲ ಕಟ್ಬೇಕಾದ್ರೆ ಕೂಡ ಅದ್ರ ಬೇಸ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಆಗಿರ್ಬೋದು, ಬಟ್ ಅದು ಬೇಸಿಕ್ ನಾಲೆಜ್, ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಬಂದ್ಬಿಟ್ಟು ಟ್ರಯಾಂಗಲ್ ಆಗಿರುತ್ತೆ. ಯಾವ ಲೆವೆಲಿಗೆ ಈ ಟ್ರಯಾಂಗಲ್ ಯೂಸ್ ಆಗುತ್ತೆ ಅಂದರೆ, ನಿಮಗೆ ಒಂದ್ಸತಿ ಟ್ರಯಾಂಗಲ್ದು ಏರಿಯಾ ಕಂಡುಹಿಡಿಯೋಕ್ಕೆ ಬಂದುಬಿಟ್ರೆ ನೀವು ನೆಕ್ಸ್ಟು ಎಲ್ಲ ಪಾಲಿಗಾನ್ ಲೈಕ್ ಪೆಂಟಗಾನ್, ಹೆಕ್ಸಾಗಾನ್ ಇವನ್ನೆಲ್ಲ ಕೂಡ ನೀವು ಟ್ರಯಾಂಗಲ್ ಆಗಿ ಡಿವೈಡ್ ಮಾಡಿಕೊಂಡು ಈಚ್ ಟ್ರಯಾಂಗಲ್ ಏರಿಯಾ ಕಂಡುಹಿಡಿದ್ರೆ ನಿಮ್ಗೆ ಆ ಪಾಲಿಗಾನ್ದು ಏರಿಯಾ ಕೂಡ ಸಿಕ್ಬಿಡುತ್ತೆ. ಸೊ ಅಷ್ಟು ಪವರ್ಫುಲ್ ಇದು ಟ್ರಯಾಂಗಲ್. ಸೊ ಈ ಟ್ರಯಾಂಗಲ್ ಬಗ್ಗೆ ಕಲಿತಾ ಹೋಗುವ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫ್ಯೂ ಬೇಸಿಕ್ ಥಿಯರಮ್ಸ್ ಇದರಲ್ಲಿ ಏನೇನು ಬಂದಿತ್ತು ನೋಡ್ಕೊಬರುವ. ಸೊ ಇದರಲ್ಲಿ ಒಂದು 10 ಥಿಯರೀಸ್ ಇದೆ. ಸೊ ಮ್ಯಾಥ್ಸ್, ಫಸ್ಟ್ ಲಿಸ್ಟ್ ಆಫ್ ಥಿಯರಮ್ಸ್ ಈ ಚಾಪ್ಟ್ರಲ್ಲಿ ಬಂದಿರೋದು. ಫಸ್ಟ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತಾರೆ, ಅಥವಾ ಥೇಲ್ಸ್ ಥಿಯರಮ್ ಅಂತ ಥೇಲ್ಸ್ ಅನ್ನೋರು ಕೊಟ್ಟಿದ್ರು ಇದನ್ನ. ಸೊ ಇದ್ರದ್ದು ಬಗ್ಗೆ ಹೇಳೋದಾದ್ರೆ, ಈ ಒಂದು ಟ್ರಯಾಂಗಲ್ನ ಒಂದು ಸೈಡಿಗೆ ಬಿ ಸಿ ಇದಕ್ಕೊಂದು ಪ್ಯಾರಲಲ್ ಲೈನ್ ಆಗಿ ಡ್ರಾ ಮಾಡಿದರೆ, ಅದು ಅದರ್ ಸೈಡ್ಸ್ ಆಫ್ ದ ಟ್ರಯಾಂಗಲ್ನ ಕಟ್ ಮಾಡಿದರೆ, ಇಂಟರ್ಸೆಕ್ಟ್ ಮಾಡಿದರೆ, ಆ ಇಂಟರ್ಸೆಕ್ಟ್ ಮಾಡೋ ಪಾಯಿಂಟಿಂದ ತಗೊಂಡ್ರೆ ಆ ಎರಡು ಸೈಡ್ಸ್ ಕೂಡ ಈಕ್ವಲ್ ರೇಷಿಯೋದಲ್ಲಿ ಡಿವೈಡ್ ಆಗಿರುತ್ತೆ. ಸೊ ಮೀನಿಂಗ್, if a line is drawn parallel to one side of the triangle to intersect other two sides AB and AC at two distinct points, then it divides the two sides in the same ratio. So ಈ ratio will be always equal to the E ratio. So AD by DB is equal to AE by EC. ಸೊ ಈ ಥಿಯರಮ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆಲ್ಸೋ ಈ ಸತಿ ಎಕ್ಸಾಮಲ್ಲಿ ಕೂಡ ಕೇಳಿದರು, 2024 ಎಕ್ಸಾಮಲ್ಲಿ. ಸೊ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ. ಸೊ ನೆಕ್ಸ್ಟ್ ಥಿಯರಮ್ ಬಂದುಬಿಟ್ಟು ಅದ್ರ ಕಾನ್ವರ್ಸ್ ಏನಂದ್ರೆ, ಇಫ್ ಆಲ್ರೆಡಿ ಎ ಲೈನ್ ಡಿವೈಡ್ಸ್ ಅ ಟ್ರಯಾಂಗಲ್ ಇನ್ ಸಮ್ ರೇಷಿಯೋ, ಇದು ಆಲ್ರೆಡಿ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಿದೆ ಅಂದರೆ ಇನ್ ಟರ್ನ್ ಈ ಲೈನ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ ಬಿ ಸಿಗೆ. ದಟ್ ಈಸ್ ದ ಕಾನ್ವರ್ಸ್ ಆಫ್ ದ ಥಿಯರಮ್. ಸೊ ನೆಕ್ಸ್ಟ್ ಬರೋದು ಆಂಗಲ್ ಸಿಮಿಲಾರಿಟಿ ಥಿಯರಮ್. ಆಂಗಲ್ ಸಿಮಿಲಾರಿಟಿ, ಸೈಡ್ ಸಿಮಿಲಾರಿಟಿ, ಸೈಡ್ ಸಿಮಿಲಾರಿಟಿ. ಸೊ ಇವು 4 ಕೂಡ ಇಂಪಾರ್ಟೆಂಟು. ಪ್ಲಸ್ ಇವು ಮುಂದೆ ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದು ಎಷ್ಟು ಆ್ಯಕ್ಚುಲಿ ಸುಲಭ. ಆಂಗಲ್ ಸಿಮಿಲಾರಿಟಿ ಅಂದರೆ, ಇವಕ್ಕೆ ಎರಡು ಟ್ರಯಾಂಗಲ್ ಸಿಮಿಲರ್ ಆಗಬೇಕು ಅಂದರೆ ಅದ್ರದ್ದು ಒನ್ ಟ್ರಯಾಂಗಲ್ ಆಲ್ ಆ್ಯಂಗಲ್ಸ್ ಶುಡ್ ಬಿ ಈಕ್ವಲ್ ಟು ದ ಅದರ್ ಟ್ರಯಾಂಗಲ್ ಆ್ಯಂಗಲ್ಸ್. ಅಂದರೆ ಇಲ್ಲಿ ABC ಮತ್ತು DEF ತೊಗೊಂಡಿದ್ದೇನೆ. ಇವೆರಡು ಸಿಮಿಲರ್ ಆಗಬೇಕಂದ್ರೆ ಆ್ಯಂಗಲ್ A ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ D, ಆ್ಯಂಗಲ್ B ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ E, ಆ್ಯಂಗಲ್ C ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ F. ಸೊ ಈ ಮೂರು ಸಿಮಿಲರ್ ಇದ್ದರೆ ಎನಿ ಟೂ ಟ್ರಯಾಂಗಲ್ಸಲ್ಲಿ ಆ ಟ್ರಯಾಂಗಲ್ ಎರಡನ್ನೂ ಸೇಮ್ ಅನ್ನೋದು. ಬಟ್ ಟ್ರಯಾಂಗಲ್ದು ಇನ್ನೂ ಒಂದು ಪ್ರಾಪರ್ಟಿ ಇದೆ, ಅದು ಆ್ಯಂಗಲ್ ಸಿಮಿಲಾರಿಟಿ ಅಂತಾರೆ. 3 ಆ್ಯಂಗಲ್ ನೋಡ್ಬೇಕಂತಿಲ್ಲ, ಎರಡು ಆ್ಯಂಗಲ್ ಸಿಮಿಲರ್ ಆದರೆ ಸಾಕು, ಮೂರನೇ ಆ್ಯಂಗಲ್ ಆಟೋಮೆಟಿಕ್ ಆಗಿ ಆಗುತ್ತೆ. ಯಾಕಂದರೆ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ 180. ಸೊ ಈ 180ಯಲ್ಲಿ AB ತೆಗೆದ್ರೆ ಇನ್ನು ಏನು ಉಳಿಯುತ್ತೆ, ಸೇಮ್ ಅಪ್ಲೈಸ್ ಟು DE. ಸೊ ಈಗ ಅಕಸ್ಮಾತ್ AB 60 ಅಂತೀರಿ ಅಂದ್ಕೊಳ್ಳಿ, 60 ಹೋದರೆ ಉಳಿದಿದ್ದಷ್ಟು ಅನದರ್ 60. ಸೊ ಅದೇ ಥರ DEF ಅಲ್ಲಿ ಆ್ಯಂಗಲಲ್ಲಿ ಇವೆರಡು ಆ್ಯಂಗಲ್ 60 ಇದ್ದರೆ ಮೂರನೇ ನೋಡಬೇಕು ಅಂತಿಲ್ಲ, ಆಟೋಮೆಟಿಕ್ಕಾಗಿ 180 ಮೈನಸ್ ಈ ಸಮ್ ಇರುತ್ತೆ.
ಸೊ ಹಾಗಾಗಿ ಮೂರನೇ ಆ್ಯಂಗಲ್ ನೋಡೋದು ಬೇಕಾಗಿಲ್ಲ. ಸೊ ಎರಡು ಆ್ಯಂಗಲ್ ಸಿಮಿಲರ್ ಆಗಿದ್ರೆ ಸಾಕು. ಸೊ ಇನ್ ಎ ಟ್ರಯಾಂಗಲ್ ಇಫ್ ಈಕ್ವಲ್ ಟು ಟೂ ಆ್ಯಂಗಲ್ಸ್ ಆಫ್ ಅನದರ್ ಆ್ಯಂಗಲ್ ದೆನ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಅದಕ್ಕೆ ಮೂರನೇ ಆ್ಯಂಗಲ್ ನೋಡಬೇಕಂತನೂ ಇಲ್ಲ, ಅದು ಆ್ಯಂಗಲ್ ಸಿಮಿಲಾರಿಟಿ. ದೆನ್ ನೆಕ್ಸ್ಟ್ ಹೇಳುವುದಾದ್ರೆ ಸೈಡ್ ಸಿಮಿಲಾರಿಟಿ. ಸೈಡ್ ಸಿಮಿಲಾರಿಟಿಯಲ್ಲಿ ಏನು ಬರುತ್ತೆ ಅಂದರೆ, ಈಗ ಹೆಂಗೆ ಆ್ಯಂಗಲ್ ಒಂದೊಂದ್ರಲ್ಲಿ ಒಂದು ಟ್ರ್ಯಾಂಗಲ್ ಸೇಮ್ ಟು ಅನದರ್ ಟ್ರ್ಯಾಂಗಲ್ ಸಿಮಿಲರ್ ಟ್ರ್ಯಾಂಗಲ್ಸ್, ಅದೇ ಥರ ಈ ಸೈಡ್ಸ್ ಕೂಡ ಸಿಮಿಲರ್ ರೇಷಿಯೋದಲ್ಲಿ ಇದ್ದರೆ ಅವೆರಡು ಟ್ರಯಾಂಗಲ್ಲು ಸಿಮಿಲರ್ ಅಂತ. ಹೀಗೆ ಇಫ್ ಟು ಟ್ರಯಾಂಗಲ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ದೆನ್ ದೇರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಹೆನ್ಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಯಾವಾಗ ಸೈಡ್ಸ್ ಈಕ್ವಲ್ ಆಗುತ್ತೆ, ರೇಷಿಯೋ ಆಫ್ ದ ಸೈಡ್ಸ್ ಈಕ್ವಲ್ ಆಗುತ್ತೆ, ಆ ಆ್ಯಂಗಲ್ಸ್ ಕೂಡ ಸೇಮ್ ಆಗುತ್ತೆ ಎರಡು ಟ್ರಯಾಂಗಲ್ದು. ಸೊ ಅದರಿಂದ ಎರಡು ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೈಡ್. ಸೊ ಈಗ ಒಂದು ಆ್ಯಂಗಲ್ ಇರೋ ಟ್ರಯಾಂಗಲ್ ತಗೊಳ್ಳಿ. ಇಲ್ಲಿ ನಾನು ಎ ಅಂತ ತಗೊಂಡಿದ್ದೀನಿ. ಈ ಆ್ಯಂಗಲ್ಲು ಸೇಮ್ ಆಗಿರಬೇಕು ಆ್ಯಂಡ್ ಇಟ್ಸ್ ಅಡ್ಜಸೆಂಟ್ ಸೈಡು ಪ್ರಪೋರ್ಷನ್ ಆಗಿರಬೇಕು. ದೆನ್ ಈ ಎಸ್ ಸಿಮಿಲರ್ ಟ್ರಯಾಂಗಲ್ ಅಂತ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳುತ್ತೆ. ಇಫ್ ಒನ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಒನ್ ಆ್ಯಂಗಲ್ ಆಫ್ ಅನದರ್ ಟ್ರಯಾಂಗಲ್ ದೆನ್ ದ ಸೈಡ್ಸ್ ಇನ್ಕ್ಲೂಡಿಂಗ್ ದೀಸ್ ಆರ್ ಪ್ರಪೋರ್ಷನಲ್ ದೆನ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ನೆಕ್ಸ್ಟ್ ಇವು ನಾಲ್ಕು ನೋಡ್ಕೊಂಡ್ರಲ್ವ, ಮೂರು ಆ್ಯಂಗಲ್ ಇದು ಮೂರು ಆ್ಯಂಗಲ್ದು ಬೇಕಾಗಿಲ್ಲ, ಎರಡು ಆ್ಯಂಗಲ್ ಜ್ಞಾಪಕೊಂಡು ಇಟ್ಕೊಂಡ್ರೆ ಸಾಕು. ಆಮೇಲೆ ಆಲ್ ಸೈಡ್ಸ್ ಇರೋದು ಸಿಮಿಲಾರಿಟಿ ಥಿಯರಮ್, ಆಮೇಲೆ ಸೈಡ್ ಅದೊಂದು ಜ್ಞಾಪಕ ಇಟ್ಕೊಳ್ತೀವಿ. ಸೊ ಸೈಡಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಸೈಡಲ್ಲಿ ಇರೋ ಆ್ಯಂಗಲ್ಲೇ ಆಗಬೇಕು. ಎರಡು ಸಿಮಿಲರ್ ಸೈಡ್ ಇದೆ, ಅದರಲ್ಲಿರೋ ಆ್ಯಂಗಲ್ಲೇ ಆಗಬೇಕು. ನೀವು ಈ ಎರಡು ಸೈಡ್ ತಗೊಂಡು ಬೇರೆದು ಆ್ಯಂಗಲ್ ತಗೊಳ್ಳಿಕ್ಕೆ ಆಗಲ್ಲ. ಅಥವಾ ಇದು ತಗೋಬೇಕಂದ್ರೆ ಇದು ಸೈಡು ಸಿಮಿಲರ್ ಆಗಿರಬೇಕು. ಸೊ ಆವಾಗ ಮಾತ್ರ ನೀವು ಈ SAS ಸಿಮಿಲಾರಿಟಿ ಥಿಯರಮ್ ಅಪ್ಲೈ ಮಾಡೋಕ್ಕಾಗೋದು. ಥಿಯರಮ್ ಆನ್ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್. ಸೊ ಈಗ ಏರಿಯಾ ಬಗ್ಗೆ ತಗೊಂಡ್ರೆ, ಎರಡು ಸಿಮಿಲರ್ ಟ್ರಯಾಂಗಲ್ ಏರಿಯಾ ರೇಷಿಯೋ ತಗೊಂಡ್ರೆ ಏನಾಗುತ್ತೆ ಅಂದರೆ ಅದು ಕರಸ್ಪಾಂಡಿಂಗ್ ಸೈಡ್ನ ಸ್ಕ್ವೇರ್ ಆಗಿರುತ್ತೆ. ಸೊ ಏರಿಯಾ ಆಫ್ ABC ಬೈ PQR ತಗೊಂಡ್ರೆ ಅದು ಕರಸ್ಪಾಂಡಿಂಗ್ ಸೈಡ್ ಆಗಿರ್ಬೇಕಾಯ್ತಾ. ನೀವು ಇದರಲ್ಲಿ AB ತಗೋತಿದ್ರೆ ಇದರಲ್ಲಿ PQ ಮಾತ್ರ ತಗೋಬೇಕು. ಸೊ AB ಬೈ PQ ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ ನೀವು AB ತಗೊಂಡು QR ತಗೊಳ್ಳಿಕ್ಕಾಗಲ್ಲ. QR ತಗೋಬೇಕಂದ್ರೆ ನೀವು ಅದರ ಕರಸ್ಪಾಂಡಿಂಗ್ ಸೈಡ್ BCನೇ ತಗೋಬೇಕು. ಸೊ BC ಬೈ QR ಬರೀಬೇಕು. ಆ್ಯಂಡ್ ಅಗೇನ್ ಆ ರೇಷಿಯೋ ಸೇಮ್ ಇರೋಕೆ ನೀವು ಫಸ್ಟ್ ABC ತಗೊಂಡ್ರೆ ಅದ್ರ ಕರಸ್ಪಾಂಡಿಂಗ್ ಸೈಡ್ ಬರಬೇಕು. ಈಗ ಟ್ರಯಾಂಗಲ್ ABC ತಗೊಂಡ್ರೆ ಈಗ AC ಫಸ್ಟ್ ಬರೀತಿದ್ದಾರೆ ಅಂದರೆ ಅಥವಾ AC ಅಥವಾ CA, ದೆನ್ PQR ಅಲ್ಲಿ ಅದ್ರ ಕರಸ್ಪಾಂಡಿಂಗ್ ಸೈಡ್ ಬರೀಬೇಕು, PR or RP, ಅದ್ರದ್ದು ಹೋಲ್ ಸ್ಕ್ವೇರ್. ಸೊ ಇದ್ರ ಮೇಲೆ ಕೂಡ ಒಂದು ಕ್ವಶನ್ ಇದೆ, ಡೈರೆಕ್ಟ್ ಕ್ವಶನ್ನು. ಫಾರ್ಮುಲಾ ಅಪ್ಲೈ ಮಾಡಿ ಇದು ಮಾಡಿ 1 ಮಾರ್ಕ್ಸ್ ಕ್ವಶನ್ನು. ಸೊ ಪಟ್ ಅಂತ ಮಾಡಬೇಕಾಗುತ್ತೆ. ಸೊ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಥಿಯರಮ್ ಆನ್ ಪರ್ಪೆಂಡಿಕ್ಯುಲರ್ ಫ್ರಮ್ ರೈಟ್ ಆ್ಯಂಗಲ್ ಟು ಹೈಪೋಟೆನಸ್. ಓಕೆ, ಈ ಸ್ಟೇಟ್ಮೆಂಟಲ್ಲಿ ಏನಂದರೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೊಂಡು ಆ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಇರೋ 90 ಡಿಗ್ರಿ ಆ್ಯಂಗಲ್ ಇರೋ ಈ ಆ್ಯಂಗಲ್ 90 ಡಿಗ್ರಿಯಲ್ಲಿರೋ ಮೂಲೆಯಿಂದ ನೀವೇನಾದರೂ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅಪೋಸಿಟ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತಿದ್ದೀರಿ ಅಂದರೆ ಅದು ಕೂಡ 90 ಪರ್ಪೆಂಡಿಕ್ಯುಲರ್ ಅಂದರೆ 90ಯಲ್ಲಿ ಕಟ್ ಮಾಡಬೇಕು ಅದು ಆಪೋಸಿಟ್ ಸೈಡ್ನ. ಸೊ ಇದನ್ನ 90ಯಲ್ಲಿ ಕಟ್ ಮಾಡಿದರೆ ದೆನ್ ಇವು ಮೂರು ಟ್ರಯಾಂಗಲ್ ಕೂಡ ಸಿಮಿಲರ್ ಆಗಿರುತ್ತೆ. ಸಿಮಿಲರ್ ಅಂದರೆ ಅಗೇನ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನ್, ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ಸ್. ಸೊ ನಥಿಂಗ್ ಎಲ್ಸ್. ಸೊ ಸಿಮಿಲರ್ ಅಂದರೆ ಆಲ್ರೆಡಿ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೇನೆ, ಅದು ಪ್ರಪೋರ್ಷನ್ ಅಂತ ಅಷ್ಟೇ. ಸಿಮಿಲರ್ ಅಂದರೆ ಅದು ಸೈಡ್ ಟು ಸೈಡ್, ಆ್ಯಂಗಲ್ ಟು ಆ್ಯಂಗಲ್ ಅಲ್ವಾ. ಸೈಡ್ ರೇಷಿಯೋ ಈಕ್ವಲ್ ಆಗಿರುತ್ತೆ, ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ ಅಷ್ಟೇ. ಸೈಡ್ ಟು ಸೈಡ್ ಈಕ್ವಲ್ ಆಗಿರಲ್ಲ, ಸೈಡಿನ ರೇಷಿಯೋ ಈಕ್ವಲ್ ಆಗಿರುತ್ತೆ. ಸೊ ರೈಟ್ ಆ್ಯಂಗಲ್ in a perpendicular drawn right angle vertex from the hypotenuse, then the two smaller triangles formed on either side ಇದು are perpendicular smaller to the whole triangle and each other.
ಸೊ ಈ ಟ್ರ್ಯಾಂಗಲ್ ಹೋಲ್ ಟ್ರ್ಯಾಂಗಲ್ಗೆ ಸಿಮಿಲರ್ ಆಗಿರುತ್ತೆ ಪ್ಲಸ್ ಆಲ್ಸೋ ಸಿಮಿಲರ್ ಟು ಈಚ್ ಅದರ್ ಆಗಿರುತ್ತೆ. ಸೊ ದೆನ್ ಫೈನಲಿ ಲಾಸ್ಟ್ ಒನ್ ಬಂದ್ಬಿಟ್ಟು ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ನೀವೆಲ್ಲ ಆಲ್ರೆಡಿ ಕಲ್ತಿದ್ದೀರಾ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೇಗೆ ಅಂದ್ಬಿಟ್ಟು. ಸೊ ಸ್ಕ್ವೇರ್ ಆಫ್ ದ ಹೈಪೋಟೆನ್ಸ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್. ಸೊ ಇದು ಕೂಡ ನೀವು ಕಲ್ತಿದ್ದೀರಾ. ಇದನ್ನ ನಮ್ಮ ಇಂಡಿಯನ್ ಮ್ಯಾಥಮೆಟಿಷಿಯನ್ಸು ಹೇಳಿದ್ದಾರೆ. ಆದರೆ ಪೈಥಾಗರಸ್ ಥರ ಅಲ್ಲ, ರೆಕ್ಟ್ಯಾಂಗಲ್ ಅಲ್ಲಿ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಈಕ್ವಲ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ ಆಫ್ ಇಂಡಿವಿಜುವಲ್ ಸೈಡ್ಸ್ ಅಂದ್ಬಿಟ್ಟು ಅದು ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಇದು ಪೈಥಾಗರಸ್ ಥಿಯರಮ್. ಹಾಗೆ ಕನ್ವರ್ಸ್ ಆಫ್ ದಿ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ ದ ಸ್ಕ್ವೇರ್ ಆಫ್ ಒನ್ ಸೈಡ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಇಫ್ ಇದು ಆಲ್ರೆಡಿ ಈ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ ಟು ಸೈಡ್ಸ್ ಆದರೆ ಅಕಸ್ಮಾತ್ ನೀವೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಈ ಥರ ಸಿಕ್ಬಿಟ್ರೆ ವ್ಯಾಲ್ಯೂ, ಸೊ ಇಂಟರ್ನ್ ವಾಟ್ ಇಟ್ ಎಕ್ಸ್ಪ್ಲೇನ್ಸ್ ನೀವು ಆಲ್ರೆಡಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಸಾಲ್ವ್ ಮಾಡ್ತಿದ್ದೀರಾ ಅಂತ ಇಂಪ್ಲೈ ಮಾಡುತ್ತೆ. ಸೊ ದಟ್ ಈಸ್ ದ ಕನ್ವರ್ಸ್ ಆಫ್ ದ ಪೈಥಾಗರಸ್ ಥಿಯರಮ್. ಸೊ ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡೇ ಈಗ ನೆಕ್ಸ್ಟ್ ಪ್ರಾಬ್ಲಮ್ಸಿಗೆ ಹೋಗುವ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡ್ತಾ ಹೋಗುವ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಆಲ್ರೆಡಿ ಇನ್ ಎ ಫಿಗರ್, ಎ ಡಿ ಈಸ್ ಸಿಮಿಲರ್ ಟು ಎ ಬಿ ಸಿ. ಸೊ ಆಲ್ರೆಡಿ ನಿಮಗೆ ಇಲ್ಲಿ ಅವರು ಆಲ್ರೆಡಿ ಸಿಮಿಲರ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಫರ್ದರ್ ಎರಡು ಟ್ರ್ಯಾಂಗಲ್ ಅನ್ನು ಪ್ರೂವ್ ಮಾಡಲಿಕ್ಕೆ ಎಸ್ ಎಸ್ ಫಾರ್ಮುಲಾ, ಎಸ್ 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 ಫಾರ್ಮುಲಾ, ಎ ಫಾರ್ಮುಲಾ ಏನು ಟ್ರೈ ಮಾಡೋದು ಬೇಡ. ಡೈರೆಕ್ಟಾಗಿ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ ಸಿಮಿಲರ್ ಟ್ರ್ಯಾಂಗಲ್ ಅಂತ. ಸೊ ನೀವು ಡೈರೆಕ್ಟಾಗಿ ಸಿಮಿಲರ್ ಟ್ರ್ಯಾಂಗಲ್ ಅದು ಏರಿಯಾ ಆಫ್ ಸಿಮಿಲರ್ ಟ್ರ್ಯಾಂಗಲ್ಸ್ ಫಾರ್ಮುಲಾ ಅಪ್ಲೈ ಮಾಡಿಬಿಡಿ. ಸೊ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಡಿ ಇ ಬೈ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಅದನ್ನ ಕಂಡಿಡಕ. ಸೊ ಅದರದ್ದು ಕರಸ್ಪಾಂಡಿಂಗ್ ಸೈಡ್ಸ್ ನೋಡಿ, ಎ ಡಿ ಇ ಇದು, ಎ ಬಿ ಸಿ ಇದು. ಕರಸ್ಪಾಂಡಿಂಗ್ ಸೈಡ್ಸ್ ನೋಡ್ಕೋಬೇಕಾಗತ್ತೆ. ಸೊ ಇವೆರಡು ಆಲ್ರೆಡಿ ಸಿಮಿಲರ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನೀವು ಡೈರೆಕ್ಟಾಗಿ ಈ ಸೈಡ್ಸ್ ತೊಗೋಬಿಡಿ. ಕರಸ್ಪಾಂಡಿಂಗ್ ಎ ಡಿ ಇದು 2 ಆದರೆ ಎ ಬಿ ಸಿ ಇದು 3, 2/3 ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು 4/9. ಮುಂದಕ್ಕೆ ಹೋಗುವ. ದ ನೆಕ್ಸ್ಟ್ ಕ್ವೆಶನ್, D is the point on side BC of a triangle ABC such that ADC equals angle BAC, then prove AC square is equal to BC into CD. ಸೊ ಯಾವಾಗಲೂ ಕೊಟ್ಟಾಗ ನೀವು ಟ್ರಯಾಂಗಲ್ ಬರ್ಕೊಳ್ಳಿ ಆದಷ್ಟು. ಸೊ ಒಂದು ಟ್ರಯಾಂಗಲ್ ಬರೆಯುವ. ಸೊ ಇದರಲ್ಲಿ ಎ ಪಿ ಸಿ, ಡಿ ಇಸ್ ದ ಪಾಯಿಂಟ್ ಆನ್ ಸೈಡ್ ಬಿ ಸಿ. ಸೊ ಇದು ಒಂದು ಡಿ ಅಂತ ತಗೊಳ್ಳಿ, ಮಿಡ್ ಅಂತ ಅಲ್ಲ, ಎಲ್ಲಾದರೂ ಆಗಿರ್ಬೋದು. ಸಚ್ ದಟ್ ಆ್ಯಂಗಲ್ ಎ ಡಿ ಸಿ, ಸೊ ಇದು ಒಂದು ಟ್ರಯಾಂಗಲ್ ಆಗಿ ಬರುತ್ತೆ. ಆ್ಯಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು ಬಿ ಎ ಸಿ. ಸೊ ಈ ಆ್ಯಂಗಲ್ಲು ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿದ್ದಾಗ ದೆನ್ ಪ್ರೂವ್ ಎ ಸಿ ಸ್ಕ್ವೇರ್ ಈಕ್ವಲ್ಸು ಬಿ ಸಿ ಇಂಟು ಸಿ ಡಿ ಅಂತ ಹೇಳ್ತೀರಾ. ಸೊ ಇದರಲ್ಲಿ ದ ವೆರಿ ಫಸ್ಟ್ ಸ್ಟೆಪ್ ಏನಂದರೆ ಅವರಿಲ್ಲಿ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿಲ್ಲ, ನೀವು ಪ್ರೂವ್ ಮಾಡ್ಕೋಬೇಕಾಗುತ್ತೆ ಸಿಮಿಲರ್ ಟ್ರಯಾಂಗಲ್. ದೆನ್ ಓನ್ಲಿ ಯು ಕ್ಯಾನ್ ಅಪ್ಲೈ ದ ಕರಸ್ಪಾಂಡಿಂಗ್ ಸೈಡ್ ರೇಷಿಯೋಸ್. ಸೊ ಹಾಗಾಗಿ ಸಿಮಿಲರ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಲಿಕ್ಕೆ ಫಸ್ಟ್ ಏನು ಮಾಡ್ತೀರಾ, ಇವೆರಡು ಟ್ರಯಾಂಗಲಲ್ಲಿ ಇವೆರಡು ಆ್ಯಂಗಲ್ ಸೇಮು. ದೆನ್ ಆಲ್ಸೋ ಆ್ಯಂಗಲ್ ಸಿ is common to both. ಸೊ ಈ ಆ್ಯಂಗಲ್ ಕಾಮನ್ ಆಗಿದೆ ಎರಡು ಟ್ರಯಾಂಗಲಿಗೂ, ಬಿ ಸಿ ಎಗೂ ಡಿ ಸಿ ಎಗೂ. ಸೊ ಹಾಗಾಗಿ ಎರಡು ಆ್ಯಂಗಲ್ ಕಾಮನ್ ಆಗ್ತಿರೋದ್ರಿಂದ ಆ್ಯಂಗಲ್ ಪ್ರಾಪರ್ಟಿ ಹಾಕಿದರೆ ಇವೆರಡು ಟ್ರಯಾಂಗಲ್ಲು ಆ್ಯಂಗಲ್ ಪ್ರಾಪರ್ಟಿಯಿಂದ ಇವೆರಡು ಟ್ರಯಾಂಗಲ್ ಸಿಮಿಲರು. ಸೊ ನಾವು ಇವೆರಡು ಸಿಮಿಲರ್ ಆದಮೇಲೆ ಈಗ ಪ್ರೊಪೋರ್ಷನಾಲಿಟಿ ಕಂಡೀಷನ್ಸ್ ನಾವು ಅಪ್ಲೈ ಮಾಡ್ಬೋದು. ಸೊ ಪ್ರೊಪೋರ್ಷನಾಲಿಟಿ ಕಂಡೀಷನ್ ಅಪ್ಲೈ ಮಾಡ್ಬೇಕಾದ್ರೆ
ಅದು ಕರೆಸ್ಪಾಂಡಿಂಗ್ ಸೈಡ್ಸ್ ಹಾಕ್ಬೇಕಾಗುತ್ತೆ. ಆ ಕರೆಸ್ಪಾಂಡಿಂಗ್ ಸೈಡ್ಸ್ ಹುಡ್ಕದೆ ಒಂದ್ಸತಿ ಮಿಸ್ಟೇಕ್ ಮಾಡ್ಕೊಬಿಡ್ತಾರೆ. ಸೊ ಆ ಕರೆಸ್ಪಾಂಡಿಂಗ್ ಸೈಡ್ ಮಾಡ್ಕೊಳಕ್ಕೆ ನೀವು ಐದರ್ ಈ ಟ್ರ್ಯಾಂಗಲ್ ಎರಡು ಟ್ರ್ಯಾಂಗಲ್ ಸ್ಪ್ಲಿಟ್ ಆಗಿ ಬರ್ಕೊಳ್ಳಿ. ಇನ್ನೊಂದು ಮೆಥಡ್ ಇದೆ, ಅದು ಕೂಡ ಹೇಳ್ಕೊಡ್ತೀನಿ. ಸೊ ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಂಡಾಗ ಏನಾಗುತ್ತೆ ಹೇಳಿ, ಒಂದು ಎ ಬಿ ಸಿ ಟ್ರ್ಯಾಂಗಲ್ ಬರ್ಕೊಳ್ಳಿ. ಇಲ್ಲಿಂದ ಎ ಬಿ ಸಿ, ಇದು ಇನ್ನೊಂದು ಎ ಡಿ ಸಿ. ಈ ಎ ಡಿ ಸಿ ಕೂಡ ಹೆಂಗೆ ಬರಿಬೇಕು ಅಂದರೆ ಇದಕ್ಕೆ ಇಕ್ವಿವೆಲೆಂಟ್ ಆಗಿರೋ ಥರ ಬರಿಬೇಕು. ಸೊ ಫಸ್ಟು ಡೈರೆಕ್ಟಾಗಿ ಬರ್ಕೊಳ್ಳಿ. ಇದನ್ನ ಓವರ್ ಎ ಟೈಮ್ ನೀವು ಫಾಸ್ಟಾಗಿ ಮಾಡ್ತಾ ಹೋಗ್ಬೋದು. ಎ ಡಿ ಸಿ. ಬಟ್ ಪ್ರಾಬ್ಲಮ್ ಏನಂದರೆ ಆ್ಯಂಗಲ್ ಎ ಇಲ್ಲಿದೆ, ಅದ್ರದ್ದು ಇನ್ನೊಂದು ನಮ್ಮದು ಕಾಮನ್ ಆ್ಯಂಗಲ್ಲು ಇಲ್ಲಿದೆ. ಸೊ ಇವೆರಡನ್ನೂ ಒಂದೇ ಕಡೆ ತಂದ್ಕೊಳಕ್ಕೆ ಟ್ರೈ ಮಾಡಿ. ಸೊ ಒಂದೇ ಕಡೆ ತರಬೇಕು ಅಂದರೆ ಇದು ಒಂದಾಯಿತು. ಒಂದೇ ಕಡೆ ಅಂದರೆ ಮೇಲಕ್ಕೆ ಹೋದರೆ ಏನಾಗುತ್ತೆ, ಇದು ಎ ಈ ಕಡೆ ಕೆಳಗಡೆ ಬಂತು, ಡಿ ಮೇಲ್ಗಡೆ ಹೋಯ್ತು, ಸಿ ಈ ಕಡೆ ಹೋಯ್ತು. ಸೊ ಈ ಕಡೆ ಬಂತು, ಬಟ್ ಸ್ಟಿಲ್ ಇದು ಕರೆಕ್ಟ್ ಅಲ್ಲ. ಯಾಕಂದರೆ ನಮ್ದು ಇನ್ನೊಂದು ಟ್ರ್ಯಾಂಗಲ್ ಮಿಸ್ ಆಗ್ತಾ ಇದೆ. ಅದು ಯಾವುದು ಅಂದರೆ ಸಿ ಕಾಮನ್ ಆಗಿತ್ತು, ಸಿ ಇಲ್ಲಿ ಬಂದಿದೆ, ಸಿ ಇಲ್ಲಿ ಬಂದಿದೆ, ಸಿ ಇಲ್ಲಿ ಬಂದಿದೆ. ಸೊ ಇವೆರಡು ಇನ್ನೂ ಸಿಮಿಲರ್ ಆಗಿಲ್ಲ. ಸೊ ಈಗ ಏನು ಮಾಡ್ಕೊಳ್ಳಿ ಅಂದರೆ ಸಿ ಈ ಕಡೆ ಬರೋಕಂದ್ರೆ ಇದನ್ನ ಫ್ಲಿಪ್ ಮಾಡ್ಕೊಳ್ಳಿ. ಏನು ಈ ಕಡೆ ತಂದ್ಕೊಳ್ಳಿ, ಸಿನ ಆ ಕಡೆ ತಂದ್ಕೊಳ್ಳಿ. ಸೊ ಫೈನಲ್ ನಿಮ್ಮದು ಟ್ರಯಾಂಗಲ್ ಹೇಗಾಗುತ್ತೆ ಅಂದರೆ ಎ ಸಿ ಡಿ. ಸೊ ಇದಕ್ಕಿದು ಕಾಮನ್ನು, ಇದಕ್ಕಿದು ಕಾಮನ್ನು. ಸೊ ಇವು ಎರಡು ಟ್ರಯಾಂಗಲ್ಲು ಸಿಮಿಲರ್ ಟ್ರಯಾಂಗಲ್. ಸೊ ನಾವು ಈಗ ನೀವು ಕರೆಸ್ಪಾಂಡಿಂಗ್ ಸೈಡ್ಸ್ನ ಬರಿತಾ ಹೋಗ್ಬೋದು. ಕರೆಸ್ಪಾಂಡಿಂಗ್ ಸೈಡ್ಸ್ ಹೇಳ್ತಾ ಹೋಗಿ. ಎ ಬಿ ಬೈ ಎ ಡಿ, ಇದು ಎ ಡಿ ಈಕ್ವಲ್ ಟು ನೆಕ್ಸ್ಟು ಬಿ ಸಿ ಎ ಸಿ, ಆಮೇಲೆ ಎ ಸಿ ಡಿ ಸಿ. ಓಕೆ, ಬಿ ಸಿ ಬೈ ಎ ಸಿ ಈಕ್ವಲ್ಸ್ ಟು ಎ ಸಿ ಬೈ ಡಿ ಸಿ ಆರ್ ಸಿ ಡಿ, ಎನಿಥಿಂಗ್. ಸೊ ಇದು ಬರ. ಸೊ ನಾವು ಇವು ಎರಡು ರೇಷಿಯೋ ತಗೊಂಡ್ರೆ, ಯಾಕಂದರೆ ನಿಮಗೆ ಫಾರ್ಮುಲಾ ಎ ಸಿ ಸ್ಕ್ವೇರ್ ಕೇಳಿರೋದ್ರಿಂದ ಎ ಸಿ ಸ್ಕ್ವೇರ್ ಕೊಂಡ್ರೆ ಇವೆರಡು ಕ್ರಾಸ್ ಮಲ್ಟಿಪ್ಲೈ, ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಸಿ ಇಂಟು ಸಿ ಡಿ. ಸೊ ಇದನ್ನ ಪ್ರೂವ್ ಮಾಡೋಕ್ಕೆ ಕೇಳಿದ್ದು. ಅದರ್ ವೇ ಟು ಸಾಲ್ವ್ ಹೇಳ್ಕೊಡ್ತೀನಿ ಅಂದಿದೆ. ಸೊ ಇದೇನಂದರೆ ಇದು ನೆಕ್ಸ್ಟ್ ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಆ್ಯಂಗಲ್ ಇರುತ್ತಲ್ಲ, ಅದು ಅಪೋಸಿಟ್ ಸೈಡನ್ನ ತಗೋಬೇಕು. ಗಿವನ್ ಆ್ಯಂಗಲ್ ಅಪೋಸಿಟ್ ಸೈಡ್. ಸೊ ಕರೆಂಟ್ಲಿ ನಿಮಗೆ ಇಲ್ಲಿ ಎ ಬಿ ಸಿಯಲ್ಲಿ ನೋಡಬೇಕಾದ್ರೆ ನಿಮಗೆ ಎ ಡಿ ಸಿ ಈಕ್ವಲ್ಸ್ ಟು ಬಿ ಎಸ್ ಸಿ ಅಂತ ಕೊಟ್ಟಿದ್ದಾರೆ. ಎ ಡಿ ಸಿ ಆ್ಯಂಗಲ್ ಇಸ್ ಈಕ್ವಲ್ ಟು ಬಿ ಎಸ್ ಸಿ ಅಂದರೆ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ. ಸೊ ಇವು ಎರಡರದ್ದು ರೇಷಿಯೋ ಬರೆಯುವ. ಆ್ಯಂಗಲ್ ಡಿ ದ ಅಪೋಸಿಟ್ ಸೈಡ್ ನೋಡಿ ಎ ಸಿ ಇದೆ, ಡಿವೈಡೆಡ್ ಬೈ ಆ್ಯಂಗಲ್ ಡಿ ಇದ್ದು ಸಿಮಿಲರ್ ಯಾವುದು, ಇನ್ನೊಂದು ಆ್ಯಂಗಲ್ ಎ ಅದರ್ ಟ್ರಯಾಂಗಲಲ್ಲಿ. ಸೊ ಅದರ ಅಪೋಸಿಟ್ ಟು ಬಿ ಸಿ. ಸೊ ನಾವು ಆ್ಯಂಗಲ್ ಸಿ ತಗೊಂಡು, ಆ್ಯಂಗಲ್ ಸಿ ಇಸ್ ಕಾಮನ್ ಟು ಬೋತ್ ಟ್ರಯಾಂಗಲ್ಸ್. ಸೊ ಆ್ಯಂಗಲ್ ಸಿ ಅಪೋಸಿಟ್ ಇನ್ ಎ ಡಿ ಸಿ ಈಸ್ ಎ ಡಿ. ಬೈ ಆ್ಯಂಗಲ್ ಸಿ ದ ಅಪೋಸಿಟ್ ಇನ್ ಎ ಬಿ ಸಿ ಈಸ್ ಎ ಬಿ. ದೆನ್ ಇನ್ನೊಂದು ಲಾಸ್ಟ್ ಆ್ಯಂಗಲ್ ಉಳಿತಲ್ವಾ, ಆ್ಯಂಗಲ್ ಬಿ, ಏನು ಆ್ಯಂಗಲ್ ಮೆನ್ಷನ್ ಆಗಿರೋ ಟ್ರಯಾಂಗಲ್ ಇದು ಎ ಬಿ ಸಿಲಿ, ಇದು ಎ ಡಿ ಸಿಯಲ್ಲಿ ಯಾವುದು ಆ್ಯಂಗಲ್ ಮೆನ್ಷನ್ ಆಗದೆ ಇರೋದು ಯಾವುದು ಅಂದರೆ, ಕರೆಕ್ಟಾಗಿ ನೋಡಿ, ಈ ಮಾರ್ಕ್ ಮಾಡ್ತೀನಿ, ಈ ಆ್ಯಂಗಲ್ ಮೆನ್ಷನ್ ಆಗಿಲ್ಲ. ಸೊ ಇದ್ರದ್ದು ಅಪೋಸಿಟ್ ಯಾವುದು, ಡಿ ಸಿ. ಅದೇ ಥರ ಇಲ್ಲಿ ಎ ಬಿ ಸಿಯಲ್ಲಿ ಆ್ಯಂಗಲ್ ಮೆನ್ಷನ್ ಆಗದೆ ಇರೋದು ಯಾವುದು, ಎ ಬಿ ಸಿಯಲ್ಲಿ ಇದು ಬಿ, ಆ್ಯಂಗಲ್ ಬಿ. ಅದರ ಅಪೋಸಿಟ್ ಯಾವುದು, ಎ ಸಿ. ಸೊ ಆಲ್ಮೋಸ್ಟ್ ಸಿಮಿಲರ್ ರೇಷಿಯೋ ನಿಮ್ಗೆ ಸಿಕ್ಕಿದೆ. ಈಗ ನಿಮ್ಗೆ ಪ್ರೂವ್ ಮಾಡಬೇಕಾಗಿರೋದು
ಇದು ಮತ್ತೆ ಈ ರೇಷಿಯೋ ಕಂಪೇರ್ ಮಾಡಿದ್ರೆ, ಕಂಪೇರ್ ಅಂಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಎ ಸಿ ಇದೆ, ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಈ ಕಡೆ ಬಿ ಸಿ ಆ ಕಡೆ ಬಂದರೆ ಬಿ ಸಿ ಇಂಟು ಡಿ ಸಿ, ಅದೇ ಡಿ ಸಿ ಅಂದರೆ ಸಿ ಡಿ ಅಂತ ಕೂಡ ಬರೀಬೋದು, ಬಿ ಸಿ ಇಂಟು ಸಿ ಡಿ ಈ ಥರನೂ ಮಾಡ್ಬೋದು. ಸೊ ಇದು ಅಪೋಸಿಟ್ ಸೈಡ್ ಅನ್ನೋದು ಕಾನ್ಸೆಪ್ಟ್, ಗಿವನ್ ಆ್ಯಂಗಲ್ಗೆ ಅಪೋಸಿಟ್ ಸೈಡ್ ಅನ್ನೋ ಕಾನ್ಸೆಪ್ಟ್ ತುಂಬ ಹೆಲ್ಪ್ ಆಗುತ್ತೆ. ಮುಂದೆ ಟ್ರಿಗ್ನೋಮೆಟ್ರಿಯಲ್ಲಿ ಯೂಸ್ ಆಗುತ್ತೆ. ಇದನ್ನ ಫರ್ದರ್ ಯೂಸ್ ಮಾಡ್ತಾ ಹೋಗಿ, ಇದು ತುಂಬ ಹೆಲ್ಪ್ಫುಲ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಕ್ವೆಶನ್ಸಿಗೆ ಹೋಗುವ. ಇದರಲ್ಲಿ ಆರ್ ಅಂತಿತ್ತು, ಇದನ್ನು ಕೂಡ ಸಾಲ್ವ್ ಮಾಡ್ಬೋದಿತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಈ ಕ್ವೆಶನ್ ಕೂಡ ಟ್ರಯಾಂಗಲ್ ರಿಲೇಟೆಡ್, ಇದು ಕೂಡ ಸಾಲ್ವ್ ಮಾಡ್ಬೋದು. ಸೊ ಇದರಲ್ಲಿ ಇನ್ ಎ ಫಿಗರ್ ಆ್ಯಂಗಲ್ ಎ ಬಿ ಸಿ ಆ್ಯಂಡ್ ಎ ಎಮ್ ಪಿ ಆರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇವೆರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎಟ್ ಆ್ಯಂಗಲ್ ಬಿ ಆ್ಯಂಡ್ ಎಮ್ ರೆಸ್ಪೆಕ್ಟಿವ್ಲಿ. ಸೊ ಇದು ಬಿ ಮತ್ತು ಎಮ್ ಅಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆ. ದೆನ್ ಪ್ರೂವ್ ದಟ್ ಸಿ ಎ ಬೈ ಪಿ ಎ ಈಕ್ವಲ್ಸ್ ಟು ಬಿ ಸಿ ಬೈ ಎಮ್ ಪಿ. ಸೊ ಇದು ಕೂಡ ಸೇಮ್ ಫಾರ್ಮುಲಾ. ಸೊ ಒಂದು ರೀತಿ ನೀವು ಮಾಡಬೇಕಾದ್ರೆ ನೀವು ಐದರ್ ಇದನ್ನ ಟೂ ಟ್ರಯಾಂಗಲ್ ಸ್ಪ್ಲಿಟ್ ಆಗಿ ಮಾಡ್ಕೊಂಡು ಬರ್ಕೊಳ್ಳಿ ಪ್ರೀವಿಯಸ್ ಲೆಕ್ ತೋರಿಸಿದಾಗ, ಅಥವಾ ಡೈರೆಕ್ಟ್ ಆ್ಯಂಗಲ್ ಅಪೋಸಿಟ್ ಸೈಡ್ ತೊಗೊಂಡು ಕೂಡ ಡೈರೆಕ್ಟಾಗಿ ಮಾಡ್ಬೋದು. ಸೊ ಸಿನ್ಸ್ ಇದು 3 ಮಾರ್ಕ್ಸ್ ಆಗಿರೋದ್ರಿಂದ ಪ್ರೂವ್ ಮಾಡಬೇಕಾಗುತ್ತೆ ನೀವು ಇದು ಸಿಮಿಲರ್ ಟ್ರಯಾಂಗಲ್ ಅಂತ, ದೆನ್ ಓನ್ಲಿ ಯು ಕುಡ್ ಬಿ ಏಬಲ್ ಟು ಟೇಕ್ ದ ಕರಸ್ಪಾಂಡಿಂಗ್ ಸೈಡ್ಸ್. ಸೊ ಹಾಗಾಗಿ ಫಸ್ಟು ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡಬೇಕಾದ್ರೆ ಆಲ್ರೆಡಿ ಆ್ಯಂಗಲ್ ಬಿ ಈಕ್ವಲ್ಸ್ ಟು ಆ್ಯಂಗಲ್ ಎಮ್ ಈಕ್ವಲ್ಸ್ 90 ಡಿಗ್ರಿ ಕೊಟ್ಟಿದ್ದಾರೆ ಎರಡು ಟ್ರಯಾಂಗಲಲ್ಲಿ. ಸೊ ಇನ್ನೊಂದು ಏನಂದರೆ ಆ್ಯಂಗಲ್ ಎ ಇದೆ ಅಲ್ವಾ, ಈಸ್ ಕಾಮನ್ ಟು ಬೋತ್. ಸೊ ಎರಡು ಕಾಮನ್ ಆಗಿರೋದ್ರಿಂದ ಆ್ಯಂಗಲ್ ಸಿಮಿಲಾರಿಟಿ ಥಿಯರಮಿಂದ ನೀವು ಹೇಳ್ಬೋದು ದೀಸ್ ಟೂ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಎಮ್ ಪಿ ಆರ್ ಸಿಮಿಲರ್. ಸೊ ಒನ್ಸ್ ಇದನ್ನ ನೀವು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ 2 ಬರೋದೆ ಅದು ರೇಷಿಯೋಗಳು ತಗೊಳೋದು. ಸೊ ಸಿನ್ಸ್ ದೆನ್ ದ ರೇಷಿಯೋ ಕರಸ್ಪಾಂಡಿಂಗ್ side ratio are in proportion. ಸೊ ಸೈಡ್ಸ್ ತಗೊಳೋದು. ಸೊ ಇದರಲ್ಲಿ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಂಗೆ ಎರಡು ಟ್ರಯಾಂಗಲ್ ಬರೀತಾ ಇಲ್ಲ, ಡೈರೆಕ್ಟು ಆ್ಯಂಗಲ್ ಅಪೋಸಿಟ್ ಸೈಡ್ನ ತಗೋತಾ ಇದ್ದೇನೆ. ಸೊ ಆ್ಯಂಗಲ್ ಅಪೋಸಿಟ್ ಸೈಡ್ ತಗೋಬೇಕಾರೆ ಇಲ್ಲಿ ನೋಡಿ ಎರಡು ಟ್ರಯಾಂಗಲ್ ಎ ಎಮ್ ಪಿ ಮತ್ತು ಎ ಬಿ ಸಿಯಲ್ಲಿ ಎ ಎಮ್ ಪಿ ಅಲ್ಲಿ ತಗೋಬೇಕಾದ್ರೆ ಈ ಎಮ್ 90 ಡಿಗ್ರಿ ಇರೋದ್ರಿಂದ ಇದು 90 ಇರೋದ್ರಿಂದ ಇದ್ರ ಅಪೋಸಿಟ್ ಸೈಡ್ ತಗೋತಾ ಇದ್ದೀನಿ ಫಸ್ಟು, ಎ ಪಿ ಬೈ ಅನದರ್ ಟ್ರಯಾಂಗಲ್ 90 ಡಿಗ್ರಿ ಅಪೋಸಿಟ್ ಯಾವುದಾಗುತ್ತೆ, ಎ ಬಿ ಸಿಯಲ್ಲಿ ಈ ಬಿದು ಅಪೋಸಿಟ್ ಸೈಡ್ ನೋಡಿ ಎ ಸಿ. ಸೊ ಪ್ರೀವಿಯಸ್ಲಿ 90 ಡಿಗ್ರಿ ಎ ಪಿ ಬೈ ಎ ಸಿ ಅಲ್ವಾ. ದೆನ್ ನೆಕ್ಸ್ಟ್ ಬರ್ತಾ ಕಾಮನ್ ಸೈಡ್ ಇದೆ ಎರಡಕ್ಕೂ. ಸೊ ಈ ಕಾಮನ್ ಸೈಡು ಫಸ್ಟು ತಗೊಂಡಿದ್ದು ನೀವು ಎ ಎಮ್ ಪಿ ಟ್ರಯಾಂಗಲ್ಲು. ಸೊ ಈ ಎ ಎಮ್ ಪಿ ಟ್ರಯಾಂಗಲಲ್ಲಿ ಈ ಎದು ಅಪೋಸಿಟ್ ಯಾವ್ದು ಬರುತ್ತೆ, ಎಮ್ ಪಿ ಬರುತ್ತೆ. ಹಾಗೆ ಇದ್ರದ್ದು ಅಪೋಸಿಟ್ ಸೈಡ್ ಇನ್ ಎ ಸಿ ಬಿ ಏನಾಗುತ್ತೆ, ಬಿ ಸಿ ಬರುತ್ತೆ. ಈಕ್ವಲ್ಸ್ ನಾವು ವಿ ಆರ್ ಲೆಫ್ಟ್ ವಿತ್ ದ ಒನ್ ಆ್ಯಂಗಲ್ ವಿಚ್ ವಿ ಡೋಂಟ್ ನೋ. ಸೊ ಅವೆರಡು ಬೈ ಡಿಫಾಲ್ಟ್ ಸೇಮ್ ಆಗಲೇಬೇಕು. ಸೊ ಎ ಎಮ್ ಪಿ ಟ್ರಯಾಂಗಲಲ್ಲಿ ಅಗೇನ್ ಎ ಎಮ್ ಪಿ ಟ್ರಯಾಂಗಲಲ್ಲಿ ಆ್ಯಂಗಲ್ ಇಲ್ಲದೆ ಇರೋದು ಪಿ. ಸೊ ಪಿದು ಅಪೋಸಿಟ್ ಸೈಡ್ ಎ ಎಮ್, ಹಾಗೆ ಸಿದು ಅಪೋಸಿಟ್ ಸೈಡ್ ಎ ಬಿ. ಸೊ ನಾವು ಆಲ್ಮೋಸ್ಟ್
ಎವ್ರಿಥಿಂಗ್ ಈಸ್ ದೇರ್. ಈಗ ನೀವು ಇದನ್ನ ಪ್ರೂವ್ ಮಾಡಬೇಕಾಗಿರೋ ಫಾರ್ಮುಲಾ ಹತ್ರ ನೋಡ್ಕೊಳ್ಳಿ. ಸೊ ನಿಮಗೆ ಇದ್ರಲ್ಲಿ ಬೇಕಾಗಿರೋದು ಇದು ಸದ್ಯಕ್ಕೆ ಬೇಡ, ಬೇಕಾಗಿರೋದು ಇದು ಮಾತ್ರ. ಇವೆರಡನ್ನೂ ತಗೊಳ್ಳಿ. ಇವೆರಡರದ್ದು ಎ ಪಿ ಬೈ ಎ ಸಿ, ಎಂ ಪಿ ಬೈ ಬಿ ಸಿ, ಇವೆರಡರದ್ದು ಇನ್ವರ್ಸ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ವರ್ಸ್ ಮಾಡಿದರೆ ಎ ಸಿ ಬೈ ಎ ಪಿ ಈಕ್ವಲ್ಸ್ ಬಿ ಸಿ ಬೈ ಎಂ ಪಿ. ಇಟ್ಸ್ ಆಲ್ಸೋ ಈಕ್ವಲ್ ಟು ಎ ಸಿ ಅಂದರೆ ಎ ಸಿ ಅಂತ ಬರ್ಕೊ, ಸಿ ಎ ಅಂತಲೂ ಬರ್ಕೋಬೋದು. ಇದು ಎ ಪಿ ಅಂತ ಪಿ ಅಂತಲೂ ಬರ್ಕೋಬೋದು. ಸೊ ಇಸ್ ಆಲ್ಸೋ ಇಕ್ವಿವೆಲೆಂಟ್ ಟು ಸಿ ಎ ಬೈ ಪಿ ಎ ಈಕ್ವಲ್ಸ್ ಟು ಬಿ ಸಿ ಬೈ ಎಂ ಪಿ. ಇದಿಷ್ಟು ಪ್ರೂವ್ ಮಾಡಬೇಕಾಗಿದ್ದು. ಸೊ ಸಿಮಿಲಾರಿಟಿ ಪ್ರಾಪರ್ಟಿ ಅಪ್ಲೈ ಮಾಡಿ ಪ್ರೂವ್ ಮಾಡಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ನೀಡೆಡ್. ಓಕೆ, ನೆಕ್ಸ್ಟ್ ಕ್ವಶನ್ಸಿಗೆ ಹೋಗುವ. ಇದು ಬೇಸಿಕ್ ಪ್ರಾಪರ್ಟಿ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ನ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಕೂಡ ಆ ಥಿಯರಮ್ ಈ ಸತಿ 2024 ಎಕ್ಸಾಮಲ್ಲಿ ಕೇಳಿದರು. ಸೊ ಅದು ಪ್ರೂಫ್ ಕೂಡ ಈ ವಿಡಿಯೋದಲ್ಲೇ ಮಾಡ್ತೇನೆ ಅಂತ. ಸೊ ಆ ಪ್ರೂಫ್ ಮಾಡುವ. ಅದಕ್ಕಿಂತ ಮುಂಚೆ ಫ್ಯೂ ಪೀಪಲ್ ಕನ್ಫ್ಯೂಸ್ ಇನ್ ದ ಏರಿಯಾ. ಸೊ ಅದಕ್ಕೆ ಏರಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಟ್ರಯಾಂಗಲಲ್ಲಿ ತಿಳ್ಕೊಳ್ಳೋಣ. ಫಸ್ಟು ಏರಿಯಾ ಆಫ್ ಟ್ರಯಾಂಗಲ್ ಇನ್ ಜನರಲ್ ಕಂಡುಹಿಡಿಬೇಕಾದ್ರೆ ಈ ಒಂದು ಟ್ರಯಾಂಗಲ್ ಇದ್ರೆ ಎ ಬಿ ಸಿ. ಸೊ ನಿಮಗೆ ಈ ಹೈಟ್ ಕೊಟ್ಟರೆ ಈ ಬಿ ಸಿ ಆಲ್ರೆಡಿ ಗೊತ್ತಿದ್ರೆ, ಸೊ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಹಾಫ್ ಇಂಟು ಬಿ ಸಿ ಇಂಟು ಹೈಟ್ ಅಪ್ಲೈ ಮಾಡಿದರೆ ನಿಮಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಸಿಕ್ಬಿಡುತ್ತೆ. ಅದೇ ರೀತಿ ನೆಕ್ಸ್ಟು ಇನ್ನೊಂದು ಟ್ರಯಾಂಗಲ್ ತಗೊಳ್ಳಿ, ಈ ಶೇಪಲ್ಲಿದೆ. ಓಕೆ, ಇದೇನೋ ಎಕ್ಸ್ ವೈ ಝೆಡ್ ಅಂತ. ಈ ಟ್ರಯಾಂಗಲ್ಲಿಗೂ ಕೂಡ ನಿಮಗೆ ವೈ ಝೆಡ್ ಕೊಟ್ಟಿದ್ದಾರೆ, ಈ ಹೈಟ್ ಕೊಟ್ಟಿದ್ದಾರೆ. ಅವಾಗ ಕೂಡ ಏರಿಯಾ ಆಫ್ ದ ಟ್ರಯಾಂಗಲ್ ಏನು ಹಾಫ್ ಇಂಟು ವೈ ಝೆಡ್ ಇಂಟು ಹೈಟು. ಸೊ ಇದರಲ್ಲಿ ಇನ್ನೂ ನೋಡ್ಕೋಬೇಕಾದ್ರೆ ಇದೇನಾದರೂ ಈ ಹೈಟ್ ಒಳಗಡೆದೇನೆ ಇಫ್ ನೀವೇನೋ ಬೇರೆ ಟ್ರಯಾಂಗಲ್ಸ್ ಬರಿತಿದ್ದೀರಾ ಅಂದರೆ ಸಮಥಿಂಗ್ ಲೈಕ್ ದಿಸ್ ಸೇಮ್ ಹೈಟು, ಅಗೇನ್ ಪಾಯಿಂಟ್ ಇಂಟು ವೈ ಆ್ಯಂಡ್ ಝೆಡ್, ಇದು ಪಿ ಅಂತ ತಗೊಳ್ಳಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಪಿ ವೈ ಝೆಡ್ ಕೂಡ ಸೇಮ್ ಆಗಿರುತ್ತೆ. ಅಗೇನ್ ಒನ್ ಮೋರ್ ಟ್ರಯಾಂಗಲ್ ತಗೊಂಡ್ವ, ವೈ ಅಂತ ಸ್ಟಾರ್ಟ್ ಆಗಿ ತುಂಬ ದೂರ ಹೋಗಿ ಅದೇ ಹೈಟಲ್ಲಿ ಮತ್ತೆ ಬಂದು ಝೆಡ್ಗೆ ಟಚ್ ಆಗ್ತಿದೆ. ನಾವು ಏರಿಯಾ ಆಫ್ ಟ್ರಯಾಂಗಲ್ ಕ್ಯೂ ವೈ ಝೆಡ್, ಇದು ಕೂಡ ಅಂಡರ್ ಸೇಮ್ ಹೈಟಲ್ಲಿ ಇರೋದ್ರಿಂದ ಇದ್ರ ಏರಿಯಾ ಕೂಡ ಹಾಫ್ ಇಂಟು ವೈ ಝೆಡ್ ಇಂಟು ಹೈಟ್ ಹೆಚ್ ಇದೇ ಆಗಿರುತ್ತೆ. ಸೊ ಇದನ್ನ ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಈ ಪ್ರೊಪೋರ್ಷನಾಲಿಟಿ ಥಿಯರಮ್ ಪ್ರೂವ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಸೊ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಸಾರಿ. ಸೊ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ಈ ಥಿಯರಮ್ ಏನು ಹೇಳುತ್ತೆ ಅಂದರೆ ಆ ಸ್ಟೇಟ್ಮೆಂಟ್ ಬರೀಬೇಕಾಗುತ್ತೆ ನೀವು. ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್ ಇಂಟರ್ಸೆಕ್ಟಿಂಗ್ ದ ಅದರ್ ಟೂ ಸೈಡ್ಸ್ ಅಟ್ ಡಿಸ್ಟೆಂಟ್ ಪಾಯಿಂಟ್ಸ್, ದೆನ್ ಇಟ್ ಡಿವೈಡ್ಸ್ ದ ಟೂ ಸೈಡ್ಸ್ ಇನ್ ದ ಸೇಮ್ ರೇಷಿಯೋ. ಇದನ್ನ ನಿಮ್ಮ ಸಿನ್ಸ್ ಇದು 4 ಮಾರ್ಕ್ಸ್ ಕ್ವೆಶನ್ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ನೀವು ಬರೀಲೇಬೇಕಾಗುತ್ತೆ.
ಆಮೇಲೆ ಅದ್ರದ್ದು ರಿಕ್ವೈರ್ಡ್ ಇಕ್ವೇಷನ್ನು ಟ್ರಯಾಂಗಲು ಎಲ್ಲ ಕೂಡ ಡ್ರಾ ಮಾಡಬೇಕಾಗುತ್ತೆ. ಸೊ ನೀವು ಸ್ಟೇಟ್ಮೆಂಟ್ ಬರೀತೀರಾ ಅಂದ್ಕೊಂಡು ನಾನು ಡೈರೆಕ್ಟಾಗಿ ಟ್ರಯಾಂಗಲ್ ಬರೆದು ಪ್ರೂಫ್ ಕಡೆ ಹೊರಡ್ತೀನಿ. ಸೊ ಪ್ರೂಫ್ ಕಡೆ ಹೊಡ್ಲಿಕ್ಕೆ ಫಸ್ಟು ಟ್ರಯಾಂಗಲ್ ಬರೀತಿದ್ದೇನೆ. ಸೊ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್, ಬಿ ಸಿಗೆ ನಾನೊಂದು ಪ್ಯಾರಲಲ್ ಲೈನ್ ಡ್ರಾ ಮಾಡ್ತಾ ಇದ್ದೇನೆ. ಸೊ ಈ ಲೈನ್ನ ನಾನು ಇಂಟರ್ಸೆಕ್ಟ್ ಆಗ್ತದೆ ಡಿ ಮತ್ತು ಇ, ಇವೆರಡು ಪ್ಯಾರಲಲ್ ಲೈನ್ ಆಯಿತಾ. ಈ ಇಂಟರ್ಸೆಕ್ಟ್ ಆಗ್ತಿರೋ ಪಾಯಿಂಟು ಈ ಡಿ ಆ್ಯಂಡ್ ಡಿ ಆಗಿರೋ ಪ್ಯಾರಲ್ ಆಗಿರೋದ್ರಿಂದ ಈ ಥಿಯರಮ್ ಏನು ಹೇಳುತ್ತೆ ಅಂದರೆ, ಇದು ಅದರ್ ಸೈಡ್ಸ್ ಎಲ್ಲಿ ಡಿವೈಡ್ ಮಾಡ್ತಿದೆಯೋ ಅದನ್ನು ಕೂಡ ಪ್ರಪೋರ್ಷನಲ್ ಆಗಿ ಡಿವೈಡ್ ಮಾಡ್ತಿದೆ. ಇನ್ ದ ಸೆನ್ಸ್ ಪ್ರಪೋರ್ಷನಲ್ ಅಂದರೆ ಎ ಡಿ ಬೈ ಡಿ ಬಿ ಈಕ್ವಲ್ಸ್ ಎ ಇ ಬೈ ಇ ಸಿ. ಸೊ ಇದನ್ನ ನೀವು ಪ್ರೂವ್ ಮಾಡಬೇಕು ಆ್ಯಕ್ಚುಲಿ. ಸೊ ಪ್ರೂಫ್ ಮಾಡ್ತಾ ಫಸ್ಟ್ ಡಯಾಗ್ರಾಮ್ ಬರೀತೀರಾ. ನೆಕ್ಸ್ಟ್ ಏನಂದರೆ ನೀವೀಗ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕಾಗುತ್ತೆ. ಸಿನ್ಸ್ ಏನಕ್ಕೆ ಪರ್ಪೆಂಡಿಕ್ಯುಲರ್ ಅಂದರೆ ನಾವು ಏರಿಯಾ ಕಂಡುಹಿಡಿತಿದ್ದೇವೆ. ಏರಿಯಾ ನಿಮ್ಗೆ ಜಸ್ಟ್ ಇದಕ್ಕಿಂತ ಮುಂಚೆ ತೋರಿಸಿದೆ ಏರಿಯಾ ಕಂಡುಹಿಡಿಯೋದು ಹೇಗೆ ಅಂತ. ಸೊ ಒಂದೊಂದು ಟ್ರಯಾಂಗಲ್ಲಿಗೂ ಒಂದೊಂದು ಏರಿಯಾ ಕಂಡುಹಿಡಿಬೇಕಾದ್ರೆ ನಾವು ಒಂದು ಪರ್ಪೆಂಡಿಕ್ಯುಲರ್ ಬರ್ಕೋತಾ ಇದ್ದೇವೆ. ಸೊ ಫಸ್ಟು ಈ ಎ ಬಿಗೆ ಈ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾ ಇದ್ದೇನೆ ಆಯಿತಾ. ಇದು 90 ಡಿಗ್ರಿ. ಸೊ ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ ಇರುತ್ತೆ. ಸೊ ಪಾಯಿಂಟ್ನ ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಅದೇ ರೀತಿ ಈ ಎ ಬಿ ಸಿಯಲ್ಲಿ ಈಗ ನಿಮಗೆ ಎ ಬಿಗೆ ಪರ್ಪೆಂಡಿಕ್ಯುಲರ್ ಮಾಡಿದೆ ಇ ಇಂದ, ಹಾಗೆ ಡಿ ಇಂದ ಈ ಕಡೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾ ಇದ್ದೇನೆ. ಇದು ಕೂಡ 90 ಡಿಗ್ರಿ. ಇದಕ್ಕೆ ಕ್ಯೂ ಅಂತ ಮಾಡಿದ್ದೆ, ಇದಕ್ಕೆ ಪಿ ಅಂತ ಮಾಡ್ತಿದ್ದೇನೆ. ಓಕೆ. ಸೊ ನಿಮಗೆ ಈಗ ಆಲ್ಮೋಸ್ಟ್ ಏನೇನು ಪ್ರೂವ್ ಮಾಡ್ಬೇಕಂತ ಗೊತ್ತಾಗ್ತಿದೆ ಅನಿಸ್ತಿದೆ. ಸೊ ಈ ಟ್ರಯಾಂಗಲ್ ನೋಡಿ, ಫಸ್ಟು ಎ ಡಿ ಸಿಯಲ್ಲಿ ಇವೆರಡು ಪರ್ಪೆಂಡಿಕ್ಯುಲರ್ ಇದೆ. ಹಾಗೆ ಎ ಬಿ ಸಿಯಲ್ಲಿ ಈ ಲೈನ್ ಕೂಡ ಡ್ರಾ ಮಾಡ್ಕೊಬಿಡ್ತೇನೆ. ಇದು ಇಂಟರ್ಸೆಕ್ಟಿಂಗ್ ಎಟ್ ಇ, ಇದು ಎಟ್ ಡಿ. ಸೊ ಓಕೆ, ನಾವು ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಬೈ ಡಿ ಬಿ ಇ, ಇವೆರಡು ನೋಡ್ಕೊಳ್ಳಿ. ನಿಮಗೆ ಲಿಟ್ರಲಿ ಪ್ರೂವ್ ಮಾಡಬೇಕಾಗಿರೋದು ಇವೆರಡು ಪಾಯಿಂಟು. ಇ ರೇಷಿಯೋ ಇಸ್ ಈಕ್ವಲ್ ಟು ಇ ರೇಷಿಯೋ. ಓಕೆ. ಸೊ ಇವೆರಡು ರೇಷಿಯೋ ತಗೊಂಡ್ರೆ ನಮಗೆ ಈಗ ಮೇನ್ಲಿ ಬೇಕಾಗಿರೋದು ಈ ರೇಷಿಯೋ ಈಕ್ವಲ್ ಮಾಡ್ಬೇಕಂದ್ರೆ ಈ ಟ್ರಯಾಂಗಲ್ ಏರಿಯಾ ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಈ ಟ್ರಯಾಂಗಲ್ ಏರಿಯಾ ಈಕ್ವಲ್ ಆಗಿದೆ ಅಂದರೆ ಇದರಲ್ಲಿ ಈ ಬೇಸ್ ಇರೋ ಯಾವ ಟ್ರಯಾಂಗಲ್ ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಈ ಟ್ರಯಾಂಗಲಲ್ಲಿ ಯಾವ ಟ್ರಯಾಂಗಲ್ ಬರುತ್ತೆ ಅಂತ ನೋಡ್ಕೊಳೋದಾದ್ರೆ, ಈ ಬೇಸ್ ಇರೋದು ಟ್ರಯಾಂಗಲ್ ಎ ಡಿ ಇ, ಈ ಬೇಸ್ ಇರೋದು ಟ್ರಯಾಂಗಲ್ ಡಿ ಬಿ ಇ ಇದು ಆಯಿತಾ. ಸೊ ಅದೇ ಥರ ನೆಕ್ಸ್ಟ್ ಎ ಇ ಬೈ ಇ ಸಿ ಮಾಡ್ಬೇಕಾದ್ರೆ ಕೂಡ ಅದ್ರದ್ದು ಏರಿಯಾ ಸೇಮ್ ಇದೆ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಫಸ್ಟ್ ಅದು ಬೇಸಿರೋ ಟ್ರಯಾಂಗಲ್ ಯಾವ್ದು ಬರುತ್ತೆ, ಎ ಡಿ ಇ ಹಾಗೆ ಇ ಡಿ ಸಿ. ಸೊ ಇವೆ ಟ್ರಯಾಂಗಲ್. ಸೊ ಅದು ನೆಕ್ಸ್ಟ್ ಹೋಗುವ, ಅದಕ್ಕಿಂತ ಮುಂಚೆ ಈ ಬೇಸಿರೋ ಟ್ರಯಾಂಗಲ್ನ ನಾನು ತಗೋತಾ ಇದ್ದೀನಿ. ಇವೆರಡು ಟ್ರಯಾಂಗಲಲ್ಲಿ ಇವು ಎರಡು ಟ್ರಯಾಂಗಲಲ್ಲಿ ಯಾಕೆ ಇವೆರಡು ಟ್ರಯಾಂಗಲ್ಲು ನಾನು ಪ್ರಪೋರ್ಷನ್ ಅಂತ ಏನಕ್ಕೆ ತಗೋತಿದ್ದೀನಿ ಅಂದರೆ, ಇವು ಎರಡಕ್ಕೂ ಕೂಡ ಸೇಮ್ ಹೈಟ್ ಆಗಿದೆ. ಸೇಮ್ ಹೈಟ್ ಇದರಲ್ಲಿ ನೋಡಿದರೆ ತೋರಿಸ್ತೆ. ಇದರಲ್ಲಿ ಎ ಡಿ ಇಯಲ್ಲಿ ಇದು ಹೈಟ್ ಆಯ್ತಾ. ಓಕೆ.
ಸೊ ಬೇಸ್ ಇಂಟು ಹೈಟ್, ಈ ಏರಿಯಾನು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಇದರಲ್ಲಿ ಈ ಟ್ರಯಾಂಗಲ್ ತಗೊಂಡಾಗ ಇದ್ರದ್ದು ಕೂಡ ಹೈಟ್ ಏನು ಇದೇ ಆಗಿರುತ್ತೆ. ಆಗ್ಲೇ ನಾನು ಜಸ್ಟ್ ಸ್ವಲ್ಪ ಮುಂಚೆ ತೋರಿಸಿದ್ನಲ್ವಾ, ಈ ವಾಲ್ ಇರೋ ಟ್ರಯಾಂಗಲ್ ಕೂಡ ಅದಕ್ಕೆ ನಿಮಗೆ ಈ ಹೈಟ್ ಸಿಕ್ಕರೆ, ಅದ್ರ ಹೈಟ್ ಸಿಕ್ಕರೆ, ಸೊ ಹೈಟ್ ಡೈರೆಕ್ಟ್ ಹಾಕೊಂಡು ಈ ಬೇಸ್ ಹಾಕೊಂಡು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಬೋದು. ಸೊ ಇವೆರಡು ಟ್ರಯಾಂಗಲ್ ತಗೊಂಡು ಏರಿಯಾ ಕಂಡು ಹಿಡಿಯೋದಾದ್ರೆ, ಸೊ ಇನ್ನಿಷ್ಟು ಕ್ಲಿಯರ್ ಮಾಡ್ಕೊತೆ, ನೆಕ್ಸ್ಟ್ ಬರೀತಾ ಕನ್ಫ್ಯೂಸ್ ಆಗುತ್ತೆ. ಸೊ ಏರಿಯಾ ರೇಷಿಯೋ ತಗೋತಾ ಇದೀನಿ. ಏರಿಯಾ ಆಫ್, ಇನ್ನು ನಾವು ಪ್ರೊಪೋರ್ಷನ್ ಈಕ್ವಲ್ ಅಂತ ಬರೀಲ್ಲ, ನಾವು ಜಸ್ಟ್ ಡೈರೆಕ್ಟಾಗಿ ಎರಡು ಏರಿಯಾ ಡಿವೈಡ್ ಮಾಡ್ತಿದ್ದೇವೆ ಅಷ್ಟೇ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿ ಇ ಈಕ್ವಲ್ಸ್ ಟು ಹಾಫ್ ಇಂಟು ಬೇಸ್ ಹೇಳಿ ಎ ಡಿ ಇಂಟು ಹೈಟ್ ಕ್ಯೂ ಇ ಅಥವಾ ಇ ಕ್ಯೂ ಎನಿಥಿಂಗ್, ಇದ್ರದ್ದು ಬಿ ಡಿ ಇದು ಹಾಫ್ ಇಂಟು ಬೇಸ್ ಡಿ ಬಿ ಇಂಟು ಹೈಟು ಕ್ಯೂ ವಿ. ಸೊ ಕ್ಯಾನ್ಸಲ್ ಉಳಿದಿದ್ದು ಎ ಡಿ ಬೈ ಡಿ ಬಿ, ಇದು 1 ಅಂತ ಇಟ್ಕೊಳ್ಳಿ. ನಾವು ಗೋಯಿಂಗ್ ಫರ್ದರ್, ಈಗ ಇದು ನೋಡೋ, ಇದು ಬೇಕಾಗಿರೋ ರೇಷಿಯೋ. ಸೊ ಇವೆರಡು ಬೇಸ್ ಇರೋ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಯಾವ್ಯಾವ್ದು ಬಂತು, ಎ ಡಿ ಇ ಮತ್ತು ಇ ಡಿ ಸಿ. ಸೊ ಇದ್ರದ್ದು ಕೂಡ ಏರಿಯಾ ಕಂಡು ಹಿಡಿಯೋದಾದ್ರೆ, ಇದು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಹಾಫ್ ಇಂಟು ಬೇಸ್ ಎ ಇ ಬೈ ಹೈಟ್ ಡಿ ಪಿ. ಹಾಗೆ ಈ ಟ್ರಯಾಂಗಲ್ದು ತೋರಿಸ್ತೆ, ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅನ್ಕೋತೇನೆ. ಈ ಟ್ರಯಾಂಗಲ್ ಏರಿಯಾ ಕಂಡು ಹಿಡಿಬೇಕು. ಸೊ ಟ್ರಯಾಂಗಲ್ ಎ ಡಿ ಇದು ಏರಿಯಾ ಕಂಡು ಹಿಡಿದಾದ್ರೆ ಎ ಇನ ಬೇಸ್ ಆಗಿ ಇಟ್ಕೊಂಡ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಇಲ್ಲ ಹಾಫ್ ಇಂಟು ಬೇಸ್ ಎ ಇ ಇಂಟು ಹೈಟ್ ಏನು ಡಿ ಪಿ. ಸೊ ಅದೇ ಥರ ಈ ಟ್ರಯಾಂಗಲ್ ಇ ಡಿ ಸಿಯಲ್ಲಿ ಹಾಫ್ ಇಂಟು ಬೇಸ್ ಇ ಸಿ ಹೈಟ್ ಡಿ ಇ. ಸೊ ಅದನ್ನ ಏರಿಯಾದ ಬರ್ಕೊಳ್ಳುವ. ಇ ಡಿ ಸಿ equals half into AE into height dp by half into EC into height again dp. cancel AE by EC. ಸೊ ಇದು ನೆಕ್ಸ್ಟ್ ಆಯಿತು. ಸೊ ಈಗ ನೆಕ್ಸ್ಟ್ ಏನಂದರೆ, ಪ್ಯಾರಲಲ್ ಲೈನ್ಸ್ದು ಪ್ರಾಪರ್ಟಿ ಒಂದು ಯೂಸ್ ಮಾಡ್ಕೊಳ್ತೇವೆ. ಈ ಪ್ಯಾರಲಲ್ ಲೈನ್ಸ್ ಅಂಡರಲ್ಲಿ ಯಾವುದೇ ಟ್ರಯಾಂಗಲ್ ಬಂದರೂ ಆ ಹೈಟ್ ಸೇಮ್ ಇದ್ರೆ ಏರಿಯಾ ಸೇಮ್, ಜಸ್ಟ್ ಆಗಲೇ ತೋರಿಸಿದ ಹಾಗೆ. ಸೊ ಇದೊಂದು ಟ್ರಯಾಂಗಲ್ ಇದೆ ಅಂದ್ಕೊಳ್ಳಿ, ಇದರ ಹೈಟು ಎಕ್ಸ್ ವೈ ಝೆಡ್ ಪಾಯಿಂಟು ಹೈಟು. ಸೊ ಇದ್ರದ್ದು ಏರಿಯಾ ಏನು ಹೇಳಿ, ಹಾಫ್ ಇಂಟು ಬೇಸ್ ವೈ ಝೆಡ್ ಇಂಟು ಹೈಟು. ಅದೇ ಥರ ಇನ್ನೊಂದು ಟ್ರಯಾಂಗಲ್ ಇವೆರಡು ಪ್ಯಾರಲಲ್ ಲೈನ್ಸ್ ಮಧ್ಯ ಬಂದರೆ ಪಿ ಅಂತ ತಗೊಂಡ್ರೆ ಇದ್ರದ್ದು ಏರಿಯಾ ಕೂಡ ಇದು ಪ್ಯಾರಲಲ್ ಲೈನ್ ಆಗಿರೋದ್ರಿಂದ ಹೈಟ್ ಸೇಮ್ ಏರಿಯಾ. ನೆಕ್ಸ್ಟ್ ಇನ್ನೂ ಒಂದು ತಗೊಂಡ್ರೆ ಈ ಕಡೆ ತುಂಬ ದೂರ ಈ ಕಡೆ ಒಂದು ಟಚ್ ಆದರೂ ಕೂಡ, ಸಿನ್ಸ್ ಇದ್ರ ಹೈಟ್ ಸೇಮ್ ಇರೋದ್ರಿಂದ ಹೈಟ್ ಸೇಮು, ಹಾಗಾಗಿ ಇದ್ರದ್ದು ಏರಿಯಾ ಕೂಡ ಹಾಫ್ ಇಂಟು ಬೇಸ್ ಸೇಮ್ ಇದೆ, ವೈ ಝೆಡ್ ಹೈಟ್ ಸೇಮ್ ಇದೆ ವೈ ಝೆಡ್. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಈಗ ನೀವು ಇವೆರಡು ಟ್ರಯಾಂಗಲ್ ನೋಡಿ, ಬಿ ಡಿ ಇ ಈ ಟ್ರಯಾಂಗಲ್ಲು, ಡಿ ಇ ಸಿ ಈ ಟ್ರಯಾಂಗಲ್ಲು. ಈ ಎರಡು ಟ್ರಯಾಂಗಲ್ ಕನ್ಫ್ಯೂಸ್ ಆಗಬೇಡಿ, ಮೇ ಬಿ ಬೇಕಾದ್ರೆ ನಾನು ಮಾರ್ಕ್ ಮಾಡ್ತೇನೆ, ಯಾವುದು ತಗೋತೆ.
ಸೊ ಈ ಟ್ರಯಾಂಗಲ್ಲು ಈ ಟ್ರಯಾಂಗಲ್ಲು ಎರಡು ನೋಡಿ, ಎರಡು ದೇ ಆರ್ ಇನ್ ಬಿಟ್ವೀನ್ ಸೇಮ್ ಹೈಟ್, ಪ್ಯಾರಲ್ ಲೈನ್ ಆಗಿರೋದ್ರಿಂದ. ಸೊ ಅದ್ರ ಬೇಸ್ ಏನಾಗಿದೆ, ಡಿ ಮತ್ತೆ ಇ ಆಗಿದೆ. ಸೊ ಏರಿಯಾ ಆಫ್ ಎನಿ ಟು ಟ್ರಯಾಂಗಲ್ ಬೇಸ್, ಈಗ ಈ ರೈಟ್ ಸೈಡ್ ತಗೊಂಡ್ರೆ ಹಾಫ್ ಇಂಟು ಬೇಸ್ ಡಿ ಇ ಇಂಟು ಹೈಟು, ಈ ಕಡೆ ಟ್ರಯಾಂಗಲ್ ತಗೊಂಡ್ರೆ ಹಾಫ್ ಇಂಟು ಡಿ ಇ ಇಂಟು ಹೈಟು. ಸೇಮ್ ಇವೆರಡು ಟ್ರಯಾಂಗಲ್ ಹೈಟ್ ಸೇಮ್ ಆಗಿರೋದ್ರಿಂದ, ಬೇಸು ಸೇಮ್ ಆಗಿರೋದ್ರಿಂದ ಇವೆರಡು ಟ್ರಯಾಂಗಲ್ ಏರಿಯಾ ಸೇಮ್. ಸೊ ಯೂಸಿಂಗ್ ಪ್ಯಾರಲ್ ಲೈನ್ ಪ್ರಾಪರ್ಟಿ, area of triangle DBE equals area of triangle DEC. ಓಕೆನಾ? ಸೊ ಇದನ್ನ ಮೂರನೇ ಇಕ್ವೇಶನ್ ತಗೊಳ್ಳಿ, ಎರಡನೇ ಇಕ್ವೇಶನ್ ಇದು ತಗೊಳ್ಳಿ. ಸೊ ಇವು ಮೂರು ಕಂಪೇರ್ ಮಾಡಿ, ಇಲ್ಲೆಲ್ಲಿ ಡಿ ಬಿ ಇ ಇದೆ ಅಲ್ವಾ, ಡಿ ಬಿ ಇದಲ್ಲಿ ಏರಿಯಾ ಆಫ್ ಡಿ ಬಿ ಇಸ್ ಇಕ್ವಲ್ ಟು ಡಿ ಇ ಸಿ, ಇಲ್ಲಿ ಡಿ ಇ ಸಿ ಅಂತ ಹಾಕೋಬಹುದು. ಸೊ ನೆಕ್ಸ್ಟ್, ಸೊ ಡಿ ಅಂತ ಹಾಕೊಳ್ಳಕ್ ಆದ್ರೆ, ಸೊ ಇದೇನಾಗುತ್ತೆ, ಡಿ ಇ ಸಿ ಅಂತ ಹಾಕೊಂಡ್ರೆ ಡಿ ಇ ಸಿ ಇ ಡಿ ಸಿ, ಸೊ ಇದು ಕೂಡ ಡಿ ಇ ಸಿ ಅಂತ ಬರ್ಕೋಬಹುದು. ಇ ಡಿ ಸಿ ಡಿ ಇ ಸಿ ಸೇಮ್ ಟ್ರಯಾಂಗಲ್. ಇಲ್ಲಿ ನೋಡಿ, ಡಿ ಇ ಸಿ ಇ ಡಿ ಸಿ, ಡಿ ಇ ಸಿ ಇದು ಈ ಟ್ರಯಾಂಗಲ್ ಡಿ ಇ ಸಿ ಅಂತ ಬರೀಬೋದು, ಇ ಡಿ ಸಿ ಅಂತಾನು ಬರೀಬೋದು. ಸೊ ಟ್ರಯಾಂಗಲ್, ಸೊ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ ಸಿಮಿಲರ್, ಇವೆರಡು ಡಿ ಇ ಸಿ ಅಂತ ಬರ್ಕೋಬಹುದು. ಸೊ ಸಿನ್ಸ್ ಇದು ಡಿನಾಮಿನೇಟರ್ ಸೇಮು, ನ್ಯೂಮಿನೇಟರ್ ಇಲ್ಲಿ ಎ ಡಿ ಕೂಡ ಸೇಮು, ಎರಡು ಸೇಮ್ ಆಗಿದ್ದರಿಂದ ಈ ಹೋಲ್ ಎಲ್ ಎಚ್ ಎಸ್ ಆರ್ ಈಕ್ವಲ್. ಸೊ ಎಲ್ ಎಚ್ ಎಸ್ ಈಕ್ವಲ್ ಆದ್ರೆ ಆರ್ ಎಚ್ ಎಸ್ ಕೂಡ ಈಕ್ವಲ್ ಆಗಬೇಕು. ಸೊ ಅವಾಗ ಏನ್ ಮಾಡ್ತೀವಿ, ಯೂಸಿಂಗ್ 1, 2 and 3 AD by DB is equal to AE by EC. ಇದೇ ನಿಮ್ದ ಪ್ರೂಫ್ ಆಗಿತ್ತು, ಯಾವ್ದ್ರದ್ದು, ಥೇಲ್ಸ್ ಥಿಯರಮ್ ಅಥವಾ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ದು ಪ್ರೂಫ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್, ಇದು ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ದಿಸ್ ವಾಸ್ ದ ಲಾಸ್ಟ್ ಕ್ವೆಶನ್. ಸೊ ವಿಡಿಯೋ ಇಷ್ಟ ಆಗುತ್ತೆ ಖಂಡಿತ ಲೈಕ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.